ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಜನರಲ್ ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಹೆಸರನ್ನು ನೀವು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇನ್ನು ಮುಂಬರುವ ದಿನಗಳಲ್ಲಿ ನೀವು ಮತ್ತು ಇಬ್ಬರು ಕೂಡ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ತುಂಬ ನೆನಪು ಮಾಡ್ಕೊಳ್ತೀರಾ ಅನ್ನೋ ರೀತಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಬಹುಶಃ ನೀವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನೀವು ಚಿಕ್ಕ ಮಕ್ಕಳಾಗಿದ್ದಾಗಿನಿಂದ ಕೂಡ ಒಟ್ಟಿಗೆ ಇರುವವರಾಗಿರ್ಬೋದು, ಅಥವಾ ತುಂಬ ಟೈಮ್ನಿಂದ ನೀವಿಬ್ಬರು ಈಗ ಫ್ರೆಂಡ್ಶಿಪ್ಪಲ್ಲಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿರ್ಬೋದು. ಅಂದರೆ ತುಂಬ ಕಾಲದಿಂದ ತುಂಬ ಟೈಮಿಂದ ನೀವಿಬ್ಬರು ಪರಿಚಯ ಆಗಿ ತುಂಬ ಸಮಯ ಆಗಿರ್ಬೋದು, ಒಟ್ಟಿಗೆ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಹಿಂದಿನ ನೆನಪುಗಳನ್ನು ಇಬ್ಬರು ಕೂಡ ನೆನಪು ಮಾಡ್ಕೊಳ್ತೀರಾ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನಾಗಲಿ ಅಥವಾ ಹಿಂದೆ ನಡೆದಿರುವ ಘಟನೆಗಳನ್ನಾಗಲಿ ತುಂಬ ನೆನಪು ಮಾಡ್ಕೊಳ್ಳೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ನೀವಿಬ್ಬರು ಫ್ರೆಂಡ್ಸ್ ಕೂಡ ಆಗಿರಬಹುದು, ಅಥವಾ ಫ್ರೆಂಡ್ಸ್ ಆಗಿದ್ದವರು ಈಗ ನೀವಿಬ್ಬರು ಲವ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕ್ರಿಯೇಟ್ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹಿಂದಿನ ನೆನಪುಗಳನ್ನ, ನಿಮ್ಮ ಚೈಲ್ಡ್ಹುಡ್ ನೆನಪುಗಳನ್ನ ನೀವು ನೆನಪು ಮಾಡ್ಕೊಳ್ತೀರಾ. ನೀವೇನಾದರೂ ಚಿಕ್ಕ ಮಕ್ಕಳಿದ್ದಾಗಿನಿಂದಲೂ ಒಟ್ಟಿಗೆ ಬೆಳೆದವರಾಗಿದ್ದರೆ ಅದರ ಬಗ್ಗೆ ಕೂಡ ತುಂಬ ಮೆಮೊರೀಸ್ಗಳಿದೆ ಅನ್ನೋ ರೀತಿ ಎನರ್ಜಿ ಕ್ರಿಯೇಟ್ ಆಗ್ತಿದೆ. ಅಥವಾ ನೀವು ಈಗೀಗ ಪರಿಚಯ ಆಗಿದ್ರೂ ಕೂಡ, ಅಂದರೆ ತುಂಬ ಟೈಮ್ ಆಗಿದೆ ಪರಿಚಯ ಆಗಿ, ತುಂಬ ವರ್ಷಗಳು ಕಳೆದಿದೆ ಅನ್ನೋ ರೀತಿ ಆ ನೆನಪುಗಳು ಕೂಡ ನಿಮ್ಮನ್ನು ಕಾಡ್ತಾ ಇರಬಹುದು. ಆ ರೀತಿ ನೆನಪುಗಳು ಕೂಡ ಇಬ್ಬರು ಕೂಡ ಮಾಡ್ಕೊಳ್ಳುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರೀಡಿಂಗನ್ನು ಯಾರಿಗೋಸ್ಕರ ನೋಡ್ತಾ ಇದ್ದೀರೋ ಈ ಪರ್ಸನ್ ಜೊತೆ ನಿಮ್ಮ ಕನೆಕ್ಷನ್ ಅನ್ನೋದು ಅಥವಾ ನಿಮ್ಮ ಬಾಂಡ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಎಷ್ಟು ಸಮಯವನ್ನು ನೀವಿಬ್ಬರು ಒಟ್ಟಿಗೆ ಕೂತು ಟೈಮ್ ಪಾಸ್ ಮಾಡಿದಿರೋ, ಅಥವಾ ಎಷ್ಟು ಟೈಮ್ ನೀವಿಬ್ಬರು ಒಟ್ಟಿಗೆ ಕಾಲ ಕಳೆದಿದ್ದೀರೋ, ನಿಮ್ಮ ಹಿಂದಿನ ನೆನಪುಗಳಾಗಿರ್ಬೋದು, ಅಥವಾ ಎಷ್ಟೋ ಸಮಯ ನೀವು ಒಟ್ಟಿಗೆ ಕಾಲವನ್ನು ಕಳೆದಿರ್ಬೋದು. ಈ ಸಮಯದ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ಈ ಪರ್ಸನ್ ಮತ್ತು ನೀವು ತುಂಬ ಮೆಮೊರೀಸ್ಗಳನ್ನ ಒಟ್ಟಿಗೆ ಕಲೆಕ್ಟ್ ಮಾಡ್ತೀರೇನೋ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಮೆಮೊರೀಸ್ಗಳು, ತುಂಬ ನೆನಪುಗಳು ನಿಮ್ಮನ್ನು ಕಾಡೋ ಥರ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಕೆಲವು ಸಮಯದಿಂದ, ಕೆಲವು ದಿವಸಗಳಿಂದ ಆಗಿರಬಹುದು ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯದಲ್ಲಿ ದೂರ ಅನ್ನೋದು ಬಂದಿದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಇಶ್ಯೂ ಅನ್ನೋದು ಬಂದಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸಿರಬಹುದು. ಇಲ್ಲಿ ಥರ್ಡ್ ಪರ್ಸನ್ ಕಾರಣದಿಂದ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಿರುಕು ಅನ್ನೋದು ಬಂದಿರೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ ನೀವೀಗ ದೂರ ಆಗೋದಕ್ಕೆ ಏನೇ ಕಾರಣ ಆಗಿರ್ಬೋದು, ನಿಮ್ಮ ಕೆಲಸದ ಒತ್ತಡ ಆಗಿರ್ಬೋದು, ಅಥವಾ ಟೈಮ್ ಸಿಗದೆ ಇರೋ ಕಾರಣ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮನಸ್ಥಿತಿ ಚೇಂಜ್ ಆಗಿರ್ಬೋದು. ಆ ರೀತಿ ಕೂಡ ನೀವು ದೂರ ಆಗಿರುವ ಪರಿಸ್ಥಿತಿ ಎದುರಾಗಿರ್ಬೋದು. ಇಲ್ಲಿ ಈಗ ಪ್ರೆಸೆಂಟಲ್ಲಿ ನೀವಿಬ್ಬರು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಏನೇ ಒಂದು ಪ್ರಾಬ್ಲಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಎದುರಾಗಿರ್ಬೋದು, ಅಥವಾ ಸಪ್ರೇಷನಲ್ಲಿ ಏನೇ ಬಂದಿದ್ರೂ ಕೂಡ ಒಬ್ಬರ ಮನಸ್ಸಲ್ಲಿ ಒಬ್ಬರಂತೂ ಇದ್ದೀರಾ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮನ್ನು ಅವರು ಕೂಡ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಕೂಡ ಅವರನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಕೂಡ ನಿಮ್ಮ ಹಳೆಯ ನೆನಪುಗಳು ನಿಮ್ಮನ್ನು ಕಾಡ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೂ ಕೂಡ ನಿಮ್ಮಿಬ್ಬರ ನಡುವೆ ನಡೆದಿರುವ ಹಳೆಯ ಮೆಮೊರೀಸ್ಗಳು ಕೂಡ ತುಂಬ ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಎನರ್ಜಿ ಕೂಡ ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ನೀವಿಬ್ಬರು ನಿಮ್ಮ ಮೆಮೊರೀಸ್ಗಳನ್ನ ಹಂಚ್ಕೋಬೋದು, ಅಂದರೆ ಹಿಂದೆ ಕಳೆದಿರುವ ದಿನಗಳ ಬಗ್ಗೆ ಮಾತಾಡಬಹುದು. ಅದೇ ರೀತಿ ಒಬ್ಬರ ಜೊತೆ ಇನ್ನೊಬ್ಬರು ತುಂಬ ಕಂಫರ್ಟಬಲ್ ಆಗಿರೋ ಫೀಲ್ ಮಾಡ್ಕೋಬೋದು. ಅಂದರೆ ನಿಮ್ಮ ಜೊತೆ ಅವರು, ಅವರ ಜೊತೆ ನೀವು ತುಂಬ ಕಂಫರ್ಟಬಲ್ ಆಗಿ ಇರೋ ಥರ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಇಬ್ಬರು ಕೂಡ ನಿಮ್ಮ ಹಳೆಯ ನೆನಪುಗಳನ್ನು ಮತ್ತೆ ರೀಕಾಲ್ ಮಾಡ್ಕೋಬೋದು, ಮತ್ತೆ ಅದನ್ನೇ ನೆನಪು ಮಾಡ್ಕೋಬಹುದು. ಹಿಂದೆ ಕಳೆದಿರುವ ನಿಮಿಷಗಳನ್ನು, ಮೆಮೊರೀಸ್ಗಳನ್ನ ಮತ್ತೆ ಮೆಲುಕು ಹಾಕ್ಬೋದು ನೀವು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಬ್ಬರು ಕೂಡ ತುಂಬ ಮಾತುಕತೆಗಳನ್ನು ಶೇರ್ ಮಾಡ್ಕೋಬೋದು. ನಿಮ್ಮ ಲೈಫ್ನಲ್ಲಿ ಏನೇನಾಗಿದೆ, ಏನೇನು ಆಯಿತು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಅಥವಾ ನೀವು ಸಪ್ರೇಷನ್ ಆಗಿ ಸ್ವಲ್ಪ ದಿನಗಳಾಗಿದ್ದರೆ ಅದರ ಬಗ್ಗೆ ಕೂಡ ನಿಮ್ಮ
ನಿಮ್ಮ ಲೈಫ್ನಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಕೂಡ ಥಿಂಕ್ ಮಾಡಿ ಮಾತಾಡಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಕೂಡ ಈ ಪರ್ಸನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದೇ ರೀತಿ ಈ ಪರ್ಸನ್ ಕೂಡ ನಿಮಗಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋ ರೀತಿ ತುಂಬ ಜಾಸ್ತಿ ಚಾನ್ಸಸ್ ಇದೆ ಈ ರೀತಿ ಆಗೋದಕ್ಕೆ. ಅಂದರೆ ಹಳೆಯ ವಿಷಯಗಳು, ಹಳೆಯ ನೆನಪುಗಳು ನಿಮ್ಮ ಕಣ್ಣ ಮುಂದೆನೇ ನಡೀತಾ ಇದೆಯೇನೋ ಅನ್ನೋ ರೀತಿ ಇಬ್ಬರು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಅದರ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರ ನಡುವೆ ಯಾವುದಾದರೂ ಮಾತುಕತೆಯ ಮೂಲಕ ಇಬ್ಬರು ಹರ್ಟ್ ಆಗಿ ದೂರ ಆಗಿದ್ರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಏನಾದರೂ ಬಂದಿದ್ರೆ, ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದ್ರೆ, ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ, ಯಾವುದಾದ್ರೂ ಇಶ್ಯೂ ಇದ್ದರೆ, ಇಬ್ಬರಿಗೂ ಕೂಡ ಟೈಮ್ ಸಿಗದೇ ಇದ್ದರೂ ಕೂಡ ಇಬ್ಬರು ಕೂತು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಇಬ್ಬರು ಕೂಡ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರೇನೋ ಅನ್ನೋ ರೀತಿ ತುಂಬ ಚಾನ್ಸಸ್ ಇದೆ ಆ ರೀತಿ ಆಗೋದಕ್ಕೆ. ಇಬ್ಬರು ನಡುವೆ ಇರುವ ಇಶ್ಯೂಸ್ಗಳು ಕೂಡ ಇಲ್ಲಿಂದ ಮಾಯ ಆಗುವ ಚಾನ್ಸಸ್ ತುಂಬಾ ಇದೆ. ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವಿನ ಕನೆಕ್ಷನ್ ಏನಿದೆ ಅಥವಾ ರಿಲೇಷನ್ಶಿಪ್ ಏನಿದೆ ಮತ್ತೆ ಮೊದಲಿಗಿಂತ ತುಂಬ ಒಳ್ಳೆಯ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ವಿಷಯಗಳಲ್ಲಿ ನಿಮ್ಮಿಬ್ಬರಿಗೂ ಕೂಡ ತುಂಬ ಒಳ್ಳೆಯ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ಯಾವುದೇ ಇಶ್ಯೂ ನಡೆದಿರ್ಬೋದು, ಯಾವುದೇ ಪ್ರಾಬ್ಲಮ್ ನಡೆದಿರಬಹುದು, ಅದರ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಿಮಗೂ ಕ್ಲಾರಿಟಿ ಸಿಗುತ್ತೆ, ಅದೇ ರೀತಿ ಈ ಪರ್ಸನ್ಗೂ ಕೂಡ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನಿಮ್ಮಿಬ್ಬರಲ್ಲಿ ಒಬ್ಬರಾದರೂ ಈ ರಿಲೇಷನ್ಶಿಪ್ ಬೇಕು ಅಥವಾ ಈ ರಿಲೇಷನ್ಶಿಪ್ಪನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರೋ, ಅಲ್ಲ ಈ ಪರ್ಸನ್ ಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ನಿಮ್ಮನ್ನು ಈ ಪರ್ಸನ್ ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ಇಲ್ಲಿಗೆ ಮುಕ್ತಾಯ ಆಗುತ್ತೇನೋ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ ತೋರಿಸ್ತಾ ಇದೆ. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಕಡೆಯಿಂದ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡ್ದಲೇ ಯಾವಾಗಲೂ ನೀವೇ ಫಸ್ಟ್ ಮಾತಾಡ್ತಾ ಇದ್ದರೆ, ಅಥವಾ ನೀವಿಬ್ಬರು ಸಿಟ್ಟು ಮಾಡ್ಕೊಂಡಾಗ ಅಥವಾ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನೀವೇ ಮೊದಲು ಕಾಲ್ ಮಾಡೋದಾಗಲಿ, ನೀವಾಗೇ ಮೊದಲು ಹೋಗಿ ಮಾತಾಡ್ಸೋದಾಗಲಿ ಈ ರೀತಿ ಆಗ್ತಾ ಇದ್ದು ನೀವು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಂದರೆ ಇವರಾಗೆ ಕಾಲ್ ಮಾಡಬೇಕು, ಇವರಾಗೆ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ರೀತಿ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಈ ಪರ್ಸನ್ನೇ ಮೊದಲು ಶುರು ಮಾಡಬೇಕು ಅನ್ನೋ ರೀತಿ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದರೆ, ಆ ರೀತಿ ತುಂಬ ಚಾನ್ಸಸ್ ಇದೆ. ತುಂಬ ಜನರ ಲೈಫ್ನಲ್ಲಿ ಆ ಪರ್ಸನ್ನೇ ಬಂದು ನಿಮ್ಮನ್ನು ಅಪ್ರೋಚ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಥವಾ ಈ ಪರ್ಸನ್ ಕಡೆಯಿಂದ ನೀವು ಯಾವುದಾದರೂ ಒಂದು ಆ್ಯಕ್ಷನನ್ನು ನಿರೀಕ್ಷಣೆ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರಬಹುದು. ಈ ಪರ್ಸನ್ ಕಡೆಯಿಂದ ಏನಾದರೂ ಮಾತಿನಲ್ಲಿ ನೋವಾಗಿರ್ಬೋದು ನಿಮಗೆ, ಅಥವಾ ಹರ್ಟ್ ಆಗಿರ್ಬೋದು ನೀವು. ಅದರಿಂದ ಈ ಪರ್ಸನ್ನೇ ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಷನನ್ನು ತಗೋಬೇಕು ಅಂತ ನೀವು ಬಯಸ್ತಾ ಇದ್ದರೆ, ಅದು ತುಂಬ ಜನರಿಗೆ ಈಗ ಆ ರೀತಿಯ ಆ್ಯಕ್ಷನ್ ಕೂಡ ಸಿಗ್ತಾ ಇದೆ. ಅಂದರೆ ಈ ಪರ್ಸನ್ ಕಡೆಯಿಂದನೇ ಶುರು ಆಗ್ತಾ ಇದೆ. ಈಗ ಈ ವ್ಯಕ್ತಿಯೇ ನಿಮಗಿಂತ ಮೊದಲು ಅವರೇ ಬಂದು ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಪ್ರತಿಯೊಬ್ಬರ ಎನರ್ಜಿ ಕೂಡ ಒಂದೇ ಆಗಿರೋದಿಲ್ಲ, ಹಾಗಾಗಿ ಪ್ರತಿಯೊಬ್ಬರೂ ಇದನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ತುಂಬ ಜನರ ಎನರ್ಜಿ ಈ ರೀತಿಯಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ನೇ ನಿಮ್ಮ ಹತ್ರ ಬರುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಪ್ ಅನ್ನೋದು ಮುಂದಕ್ಕೆ ತಗೊಳ್ತೀರಾ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ತುಂಬ ಟೈಮ್ಗಳಿಂದ ನೀವಿಬ್ಬರು ಮಾತಾಡದೇ ಇದ್ದರೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ನಿಮ್ಮಿಬ್ಬರ ನಡುವೆ ಯಾವುದೇ ಒಂದು ಮಾತುಕತೆ ನಡೆಯದೇ ಇದ್ದರೆ, ಈ ರೀತಿ ಏನಾದರೂ ಆಗಿದ್ದರೆ ಈ ಪರ್ಸನ್ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಅಥವಾ ನಿಮಗೆ ಮೆಸೇಜ್ ಮಾಡುವ ಸಾಧ್ಯತೆ ಕೂಡ ಇದೆ, ಅಥವಾ ನಿಮ್ಮನ್ನು ಭೇಟಿಯಾಗಲೂಬಹುದು ಅನ್ನೋ ರೀತಿ ತುಂಬ ಪ್ರಯತ್ನ ಪಡ್ತಾರೆ ಇವರು, ತುಂಬ ಟ್ರೈ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಗಾಗಿ ಈ ಪರ್ಸನ್ ಕಡೆಯಿಂದ ಮೊದಲ ಸ್ಟೆಪ್ ಅನ್ನೋದು, ಮೊದಲ ಹೆಜ್ಜೆ ಅನ್ನೋದನ್ನು ಇಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ನಿಮ್ಮಿಬ್ಬರ ನಡುವೆ ಇರುವ ತುಂಬ ವಿಷಯಗಳು, ನಿಮ್ಮ ಮಧ್ಯದಲ್ಲಿ ಇರುವ ತುಂಬ ವಿಷಯಗಳಾಗಿರ್ಬೋದು ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ತುಂಬ ಮೆಮೊರೀಸ್ಗಳನ್ನ ನೀವಿಬ್ಬರು ಕಲೆಕ್ಟ್ ಮಾಡ್ತೀರಾ. ಒಟ್ಟಿಗೆ ಬೆಳೆದವರಾಗಿದ್ದರೆ ಅದರ ಮೆಮೊರೀಸ್ಗಳನ್ನ ಕೂಡ ಹೇಳ್ಕೊಳ್ತೀರಾ. ಅಥವಾ ನೀವು ಸ್ವಲ್ಪ ಸಮಯದ ನಂತರ ನೀವು ಭೇಟಿಯಾದವರು ಆಗಿದ್ದರೆ ನಿಮ್ಮ ಹಳೆಯ ನೆನಪುಗಳನ್ನು ಕೂಡ ನೆನಪು ಮಾಡ್ಕೊಳ್ತೀರಾ. ಅದೇ ರೀತಿ ಈ ಪರ್ಸನ್ ಕಡೆಯಿಂದ ಕೂಡ ಆ್ಯಕ್ಷನ್ ಅನ್ನೋದು ಬರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ನಿಮ್ಮ ಮತ್ತು ಈ ಪರ್ಸನ್ನ ಎನರ್ಜಿಯಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ನಡೀಬಹುದು ಅನ್ನೋ ಚಾನ್ಸಸ್ ತುಂಬ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲಿಗೆ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಯಾವುದೋ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಬರುವ ದಿನಗಳಲ್ಲಿ ಬರ್ತಾ ಇದೆ. ಅಂದರೆ ಫ್ಯೂಚರಲ್ಲಿ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಆಗುತ್ತೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಾಗಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಾಗಲಿ ಯಾವುದೇ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಬಂದರೂ ಕೂಡ ಇದು ನಿಮ್ಮ ಲೈಫ್ನಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ರೀತಿ ಎನರ್ಜಿ ರಿಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ದೊಡ್ಡ ವಿಷಯ ನಡೀಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಏನೇ ವಿಷಯಗಳು ನಡೆದರೂ ಕೂಡ ಅದು ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಅಥವಾ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫೇವರಲ್ಲಿರುತ್ತೆ, ನಿಮ್ಮಿಬ್ಬರಿಗೂ ಕೂಡ ಫೇವರ್ ಆಗಿರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಮೇಜರ್ ಚೇಂಜಸ್ಸಿಂದ ನಿಮ್ಮಿಬ್ಬರ ಲೈಫ್ನಲ್ಲಿ ಯಾವುದಾದ್ರೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕೂಡ ಬರಬಹುದು. ಅಥವಾ ಯಾವುದಾದ್ರೊಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ರೀತಿ ಕೂಡ ಸ್ವಲ್ಪ ಜನರ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಕೆಲವರಿಗೆ ಇದು ಫೇವರ್ ಆದರೆ ಇನ್ನು ಕೆಲವರಿಗೆ ಯಾವುದಾದ್ರೊಂದು ಸಣ್ಣ ಪುಟ್ಟ ರೀತಿಯಲ್ಲಿ ಪ್ರಾಬ್ಲಮ್ಗಳು ಕಾಣಿಸ್ಕೋಬಹುದು. ಅಂದರೆ ಮಾತುಕತೆಯಲ್ಲಾಗಿರಬಹುದು, ಏನೋ ಒಂದು ಹರ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅನ್ನಿಸ್ತಾ ಇದೆ. ಅಥವಾ ನೀವು ಈಗ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಜೊತೆ ತುಂಬ ದಿನಗಳಿಂದ ನೀವು ಕೋಪದಲ್ಲಿದ್ದರೆ, ನೀವು ಮಾತಾಡದಲ್ಲೇ ಇದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದ್ದರೆ, ನಿಮ್ಮಿಬ್ಬರ ಲೈಫ್ನಲ್ಲಿ ಏನಾದರೂ ಇಶ್ಯೂ ಅನ್ನೋದು ನಡೀತಾ ಇದ್ದರೆ, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಜಗಳಗಳು ಆಗಿದ್ದರೆ, ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ಅದು ಬದಲಾಗೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ನೀವು ಯಾವ ರೀತಿಯೇ ಇರಬಹುದು, ಆದರೆ ಇನ್ನು ಮುಂದಕ್ಕೆ ಫ್ಯೂಚರಲ್ಲಿ ಇಬ್ಬರಿಗೂ ಕೂಡ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಜಗಳಗಳು ನಡೆದಿದ್ರೆ, ಈ ಪರ್ಸನ್ ನಿಮಗೇನು ಹರ್ಟ್ ಮಾಡಿದರೆ, ಅಥವಾ ನೀವು ಇವರಿಂದ ದೂರ ಆಗಿದ್ದರೆ, ಈ ಪರ್ಸನ್ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಕೂಡ ತುಂಬ ಇದೆ. ನಿಮ್ಮನ್ನು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ರೀತಿ ಚಾನ್ಸಸ್ ಕೂಡ ತುಂಬ ಇದೆ. ಇವರು ನಿಮ್ಮನ್ನು ಅರ್ಥ ಮಾಡ್ಕೋಬೋದು, ಅದೇ ರೀತಿ ನೀವು ಕೂಡ ಇವರನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಇಲ್ಲಿವರೆಗೆ ಏನಾದರೂ ಈ ಪರ್ಸನ್ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾಯಿದ್ರು, ನಿಮ್ಮ ಮೇಲೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ, ಅಥವಾ ಇವರು ಮಾತನ್ನು ಕಡಿಮೆ ಮಾಡ್ತಾಯಿದ್ರು, ಎಲ್ಲದಕ್ಕೂ ನೀವೇ ಟ್ರೈ ಮಾಡಬೇಕಿತ್ತು. ಅಂದರೆ ಇವ್ರ ಜೊತೆ ತುಂಬ ಮಾತಾಡೋದಕ್ಕೆ ನೀವೇ ಟ್ರೈ ಮಾಡಬೇಕಿತ್ತು, ನೀವೇ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರೇನೋ ಅನ್ನೋ ರೀತಿ ಏನಾದರೂ ಇಲ್ಲಿವರೆಗೂ ನಡೀತಾ ಬಂದಿದ್ದರೆ ಇದೆಲ್ಲವೂ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ಅಂದರೆ ಇಲ್ಲಿವರೆಗೂ ಕೂಡ ನೀವೇ ಮಾತಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ, ಅತಿ ಹೆಚ್ಚಿನದಾಗಿ ನೀವೇ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ, ನೀವೇ ಕಾಲ್ ಮತ್ತು ಮೆಸೇಜನ್ನು ನೀವೇ ಮಾಡ್ತಾಯಿದ್ರಿ. ಈ ಪರ್ಸನ್ ಕಡೆಯಿಂದ ಅಷ್ಟೊಂದು ಪ್ರಯತ್ನ ಏನು ಮಾಡ್ತಾ ಇರಲಿಲ್ಲ ಅಂತ ಏನಾದರೂ ಇದ್ದರೆ, ಈ ಪರ್ಸನ್ ಇವರಾಗಿ ಇವರು ಕಾಲ್ ಮಾಡುವ ಸಾಧ್ಯತೆ ಇದೆ, ಇವರಾಗಿ ಇವರು ಮೆಸೇಜ್ ಮಾಡುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಇಟ್ಕೊಳ್ತಾರೆ ಈ ಪರ್ಸನ್, ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಜಾಸ್ತಿ ಹರ್ಟ್ ಆಗಿದ್ದೀರಾ, ಅಥವಾ ತುಂಬ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಇದೆಲ್ಲ ಸಾರ್ಟ್ ಔಟ್ ಆಗೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮುಂದೆ ಫ್ಯೂಚರಲ್ಲಿ ನಿಮ್ಮಿಬ್ಬರ ಲೈಫ್ನಲ್ಲಿ ಈ ಪರ್ಸನ್ನೇ ನಿಮ್ಮ ಕಡೆಗೆ ಬರಬಹುದು, ನಿಮ್ಮ ಕಡೆಗೆ ತುಂಬ ಗಮನವನ್ನು ಕೊಡ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರೋದನ್ನು ಕಡಿಮೆ ಮಾಡ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ನಿಮ್ಮ ಲೈಫ್ನಲ್ಲಾಗಿರ್ಬೋದು ತುಂಬ ಪಾಸಿಟಿವ್ ಆಗಿರುವ ಚೇಂಜಸ್ಗಳು ಕಾಣಿಸುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನೀವು ಯಾವುದಾದರೂ ಒಂದು ರೀತಿಯ ಕಮಿಟ್ಮೆಂಟನ್ನು, ಆ್ಯಕ್ಷನನ್ನು ಬಯಸ್ತಾ ಇದ್ದರೆ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅನ್ನೋದು ಸಿಗುವ ಸಾಧ್ಯತೆ ತುಂಬ ಇದೆ. ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ಮಿಬ್ಬರ ಲೈಫ್ನಲ್ಲಿ ನಡೆಯುವ ಚಾನ್ಸಸ್ ತುಂಬ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಇದೆ, ನಿಮಗೆ ಕಮಿಟ್ಮೆಂಟನ್ನು ಕೂಡ ಕೊಡ್ಬೋದು, ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡುವ ಸಾಧ್ಯತೆ ಇದೆ. ಅಂದರೆ ಇಲ್ಲಿವರೆಗೂ ನೀವೆಷ್ಟೊಂದು ಈ ರಿಲೇಷನ್ಶಿಪ್ಗಾಗಿ ತುಂಬ ಪ್ರಾಬ್ಲಮ್ಸ್ಗಳನ್ನ ಎಲ್ಲ ಫೇಸ್ ಮಾಡಿದ್ದೀರಾ. ನೀವು ಎಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿದ್ರೋ ಈ ಪರ್ಸನ್ ಅಷ್ಟೊಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಇಗ್ನೋರ್ ಮಾಡಿದ್ದಾರೆ, ನಿಮ್ಮ ಪ್ರೀತಿಯನ್ನು ಕೂಡ ಇಗ್ನೋರ್ ಮಾಡಿರುವ ಸಾಧ್ಯತೆ ಇದೆ, ಅದೇ ರೀತಿ ನಿಮ್ಮನ್ನು ಕೂಡ ಇಗ್ನೋರ್ ಮಾಡಿರಬಹುದು. ಅಂದರೆ ಅಷ್ಟಕ್ಕಷ್ಟೇ ಅನ್ನೋ ರೀತಿ ನೋಡಿರಬಹುದು ಈ ಪರ್ಸನ್. ಹಾಗಾಗಿ ಕೂಡ ಅದೆಲ್ಲವೂ ಕೂಡ ಇವರಿಗೆ ಅರ್ಥ ಆಗುವ ಸಾಧ್ಯತೆ ತುಂಬ ಇದೆ. ಆ ರೀತಿಯ ಟೈಮ್ ಕೂಡ ಬರಬಹುದು ನಿಮ್ಮ ಫ್ಯೂಚರ್ನಲ್ಲಿ. ನಿಮ್ಮಿಬ್ಬರ ಸಂಬಂಧದಲ್ಲಿ, ನಿಮ್ಮಿಬ್ಬರ ಲೈಫ್ನಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ಟೈಮ್ ಅನ್ನೋದು ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಗ್ರೋತ್ ಅನ್ನೋದು ಕಾಣಿಸ್ತಾ ಇದೆ, ಹ್ಯಾಪಿನೆಸ್ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ರಿಪ್ರೆಸೆಂಟ್ ಆಗ್ತಾ ಇದೆ.
ನೀವು ಈಗ ಸೈಲೆಂಟ್ ಆಗಿದ್ದರೆ, ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ತುಂಬ ಬೇಜಾರಾಗಿ ಅಥವಾ ತುಂಬ ಹರ್ಟ್ ಆಗಿ ನೀವು ಸೈಲೆಂಟ್ ಆಗಿದ್ದರೆ, ಈ ಪರ್ಸನ್ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಬಂದೇ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವಾಗಲೂ ನೀವೇ ಮೇಲೆ ಬಿದ್ದು ಮಾತಾಡೋದಾಗಲಿ, ಕಾಲ್ ಮಾಡೋದಾಗಲಿ, ಮೆಸೇಜ್ ಮಾಡೋದಾಗಲಿ ಮಾಡ್ತಾ ಇದ್ರೇನೋ, ಆದರೆ ಈಗ ಸಮಯ ಬಂದಿದೆ, ಈ ಪರ್ಸನ್ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ ನೀವು ತುಂಬ ಟೈಮ್ನಿಂದ ಹ್ಯಾಪಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಖುಷಿಯಾಗಿಲ್ಲ ನಿಮ್ಮ ಲೈಫ್ನಲ್ಲಿ, ಅಥವಾ ಈ ರಿಲೇಷನ್ಶಿಪ್ಪಿಂದ ನೀವು ಖುಷಿಯಾಗಿಲ್ಲ ಅನ್ನಿಸ್ತಾ ಇದೆ. ಅದಕ್ಕೆಲ್ಲ ಈಗ ಟೈಮ್ ಬಂದಿದೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ಮೊದಲಿನ ಹ್ಯಾಪಿನೆಸ್ ಅನ್ನೋದು, ಮೊದಲಿನ ಖುಷಿ ಅನ್ನೋದು ನಿಮ್ಮ ಲೈಫ್ನಲ್ಲಿ ಮತ್ತೆ ನಿಮಗೆ ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ, ಫ್ಯೂಚರ್ನಲ್ಲಿ ನಿಮ್ಮ ಲೈಫ್ನಲ್ಲಿ ದೊಡ್ಡ ಮೇಜರ್ ಚೇಂಜಸ್ ಅನ್ನೋದು ಕಾಣಿಸ್ಬಹುದು. ಆ ರೀತಿಯ ಚಾನ್ಸಸ್ ತುಂಬ ಇದೆ. ಇನ್ನು ನಿಮ್ಮ ಲೈಫ್ನಲ್ಲಿ ಈಗ ನೀವು ಮ್ಯಾರಿಡ್ ಅಲ್ಲದೆ ಇದ್ದರೆ, ಈ ಪರ್ಸನ್ ಜೊತೆ, ಅಂದರೆ ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಈ ಪರ್ಸನ್ ಜೊತೆ ಮ್ಯಾರಿಡ್ ಆಗುವ ಚಾನ್ಸಸ್ ಕೂಡ ತುಂಬ ಇದೆ. ಅಂದರೆ ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಮುಂದಿನ ಲೈಫ್ನಲ್ಲಿ ಈ ಪರ್ಸನ್ ಜೊತೆ ನೀವು ಲೈಫ್ ಲೀಡ್ ಮಾಡ್ತೀರಾ, ಹ್ಯಾಪಿಯಾಗಿರ್ತೀರಾ, ಖುಷಿಯಾಗಿರ್ತೀರಾ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಅಥವಾ ಕೆಲವರಿಗೆ ಈ ಪರ್ಸನ್ ಕಡೆಯಿಂದ, ಅಂದರೆ ನೀವು ಇಷ್ಟಪಟ್ಟಿರುವ ಪರ್ಸನ್ ಕಡೆಯಿಂದಲೇ ಮ್ಯಾರೇಜ್ ಪ್ರಪೋಸಲ್ ಅನ್ನೋದು ಕೂಡ ಬರುವ ಸಾಧ್ಯತೆ ಇದೆ. ಅಥವಾ ಈ ಪರ್ಸನ್ ಜೊತೆಯಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಕೂಡ ಆಗುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನೀವೇನು ಬಯಸ್ತಾ ಇದ್ದೀರೋ, ಈ ಪರ್ಸನ್ನಿಂದ ಕಮಿಟ್ಮೆಂಟ್ ಏನಾದರೂ ಬಯಸ್ತಾ ಇದ್ದರೆ ಅದು ಸಿಗುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ ಇಲ್ಲಿ. ಇನ್ನು ಕೆಲವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ತುಂಬ ಪ್ರಾಬ್ಲಮ್ಸ್ ಇತ್ತು, ತುಂಬ ಜಗಳಗಳು ನಡೀತಾ ಇತ್ತು ಅಂತ ಇದ್ದರೆ, ಈಗ ಅದೆಲ್ಲವೂ ಸಾಲ್ವ್ ಆಗಿ, ಅಂದರೆ ಎಲ್ಲದಕ್ಕೂ ಪರಿಹಾರ ಸಿಕ್ಕಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಪರ್ಸನ್ ಇವರ ಫ್ಯಾಮಿಲಿ ಜೊತೆ ನಿಮ್ಮ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇದೆ. ಅಂದರೆ ಮ್ಯಾರೇಜ್ಗೆ ಆಗಿರ್ಬೋದು, ಯಾವುದಾದ್ರೊಂದು ಕಮಿಟ್ಮೆಂಟನ್ನು ಕೊಡೋದಕ್ಕೆ ಆಗಿರ್ಬೋದು, ನಿಮ್ಮ ಬಗ್ಗೆ ಮಾತುಕತೆ ನಡೀಬೋದು. ನಿಮಗೆ ಅದರಿಂದ ಖುಷಿ ಸಿಗ್ಬೋದು. ಒಂದು ದೊಡ್ಡ ಬದಲಾವಣೆ ನಿಮ್ಮಿಬ್ಬರ ಲೈಫ್ನಲ್ಲಿ ಆಗಬಹುದು. ಹಾಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ದೊಡ್ಡ ಹ್ಯಾಪಿನೆಸ್ ಅನ್ನೋದು ಇಬ್ಬರಿಗೂ ಕೂಡ ಸಿಗುತ್ತೆ. ನಿಮ್ಮಿಬ್ಬರ ನಡುವೆ ತುಂಬ ಖುಷಿ ಅನ್ನೋದು ಹಂಚ್ಕೊಳ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ನಿಮ್ಮ ಪರ್ಸನ್ ಯಾರೆಲ್ಲ ನಿಮ್ಮ ಬಗ್ಗೆ ಗಮನ ಕೊಡ್ತಾ ಇರಲಿಲ್ವೋ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರೋ, ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಏನು ಯೋಚನೆ ಮಾಡ್ತಾ ಇರಲಿಲ್ವೋ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ವೋ, ಇಂಥ ಪರ್ಸನ್ಗಳೇನಾದರೂ ಇದ್ದರೆ ಈ ಪರ್ಸನ್ ಕೂಡ ನಿಮ್ಮನ್ನು ತುಂಬ ನಿಮ್ಮ ಬಗ್ಗೆ ಗಮನ ಕೊಡುವ ಚಾನ್ಸಸ್ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದೇ ರೀತಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಮತ್ತು ಮೆಸೇಜ್ಗಳು ಕೂಡ ಬರುವ ಸಾಧ್ಯತೆ ತುಂಬ ಇದೆ. ತುಂಬ ಜನರು ತುಂಬ ರೀತಿಯ ಥಾಟನ್ನು ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಕೂಡ ಇರ್ಬೋದು. ಅಂದರೆ ಈ ಪರ್ಸನ್ ಏನಾದರೂ ಲೈಫ್ ಟೈಮಲ್ಲಿ ನಿಮ್ಮ ಜೊತೆಗಿರ್ತಾರಾ, ಲೈಫ್ ಟೈಮ್ ನಿಮ್ಮ ಜೊತೆ ಲೈಫನ್ನು ಲೀಡ್ ಮಾಡ್ತಾರಾ, ಇವರ ಜೊತೆ ನಿಮ್ಮ ಲೈಫ್ ಇರುತ್ತಾ ಅನ್ನೋ ರೀತಿ ಕೂಡ ತುಂಬ ಥಾಟ್ ಪ್ರೊಸೆಸ್ಗಳು ಎಲ್ಲರ ಮನಸ್ಸಿನಲ್ಲೂ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಈ ರೀತಿಯ ಡೌಟ್ಗಳು ಕೂಡ ಬಂದಿರಬಹುದು. ಹಾಗಾಗಿ ಈ ರೀತಿಯ ಡೌಟ್ ಪಟ್ಟಾಗಲೇ ನಮ್ಮ ಲೈಫ್ನಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಬಿರುಕು ಅನ್ನೋದು ಜಾಸ್ತಿ ಬಂದುಬಿಡುತ್ತೆ. ಅಂದರೆ ಡೌಟ್ ಪಟ್ಟು ಅದೇ ಥಿಂಕನ್ನು ಮಾಡ್ತಾ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಕೂಡ ತುಂಬ ಜಾಸ್ತಿ ಇರ್ತಾರೆ. ಹಾಗಾಗಿ ಇವತ್ತಿನ ರೀಡಿಂಗಲ್ಲಿ ತುಂಬ ಕ್ಲಿಯರಾಗಿ ತುಂಬ ವಿಷಯಗಳಲ್ಲಿ ಬೇರೆ ಬೇರೆ ರೀತಿ ಒಳ್ಳೆಯದಾಗೋ ರೀತಿ, ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಚೇಂಜಸ್ ಆಗೋ ರೀತಿ, ದೊಡ್ಡ ಬದಲಾವಣೆಗಳು ಆಗೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ಮೇಲೆ ನೀವು ಯಾವುದಾದ್ರೂ ಹೋಪನ್ನು ಇಟ್ಕೊಂಡಿದ್ರೆ ತುಂಬ ಜನರ ಲೈಫ್ನಲ್ಲಿ ಅದು ನಿಜ ಆಗುವ ಸಾಧ್ಯತೆ ಇದೆ. ಅಂದರೆ ಈ ಲೈಫ್ನಲ್ಲಿ ನಿಮ್ಮ ಜೊತೆ ಈ ಪರ್ಸನ್ ಇರ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಎಲ್ಲವೂ ನಿಮ್ಮ ನಡುವೆ ಕ್ಲಿಯರ್ ಆಗುತ್ತೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಮತ್ತು ಇವರ ಲೈಫ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಬರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಟೋಟಲಾಗಿ ಹೇಳಬೇಕು ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಅನ್ನೋದು, ಗ್ರೋತ್ ಅನ್ನೋದು ಈಗ ಪ್ರೆಸೆಂಟ್ ಎನರ್ಜಿಯಿಂದ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮೊದಲಿಗಿಂತಲೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ರೀತಿ ಮೊದಲಿಗಿಂತಲೂ ತುಂಬ ಸ್ಟ್ರಾಂಗ್ ಆಗುತ್ತೆ ಅನ್ನೋ ರೀತಿ ಈಗ ಪ್ರೆಸೆಂಟಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಇದಕ್ಕಿಂತ ಮೊದಲು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದರೂ ಒಬ್ಬರಿಗೆ ಟ್ರಸ್ಟ್ ಇಶ್ಯೂ ಅನ್ನೋದು ಇದ್ದರೆ, ಅಂದರೆ ಒಬ್ಬರನ್ನೊಬ್ಬರು ಡೌಟ್ ಪಡ್ತಾ ಇದ್ದರೆ, ಅಥವಾ ಈ ಪರ್ಸನ್ ನಿಮ್ಮನ್ನು ಡೌಟ್ ಪಡ್ತಾ ಇದ್ದರೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಈಗ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ತುಂಬ ಬರುತ್ತೆ ಅನ್ನೋ ರೀತಿ, ಅದೇ ರೀತಿ ನಿಮಗೂ ಕೂಡ ಈ ಪರ್ಸನ್ ಮೇಲೆ ತುಂಬ ನಂಬಿಕೆ ಬರುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ತುಂಬ ಬದಲಾವಣೆಗಳು ಕಾಣಿಸ್ತಾ ಇದೆ. ಅಂದರೆ ಫ್ಯೂಚರಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಖುಷಿ ಅನ್ನೋದು ತುಂಬಿಕೊಳ್ಳುತ್ತೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕದೇ
ಪರಿಹಾರ ಆಗುತ್ತೆ, ಸಾಲ್ವ್ ಆಗುತ್ತೆ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಲೈಫ್ನಲ್ಲಾಗಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ ನೀವು ಕೂಡ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಯಾವುದೇ ನೆಗೆಟಿವ್ ಥಾಟ್ಸ್ಗಳು ಬಂದರೂ ಅದನ್ನು ಅಲ್ಲಿಗೆ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ಇದು ಯೂನಿವರ್ಸ್ ಕಡೆಯಿಂದ ನಿಮಗಿರುವ ಗೈಡೆನ್ಸ್ ಆಗಿದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.